ನಮಸ್ತೆ ರೈತ ಮಿತ್ರರಿಗೆ. ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿದ್ದಂತಹ ಶುಂಠಿ ದರ ಈಗ ಕೆಲವು ದಿನಗಳಿಂದ ಉತ್ತಮವಾದ ದರಕ್ಕೆ ಬಂದು ನಿಂತಿದೆ. ಇದಕ್ಕೆಲ್ಲವೂ ಕೂಡ ಮುಖ್ಯವಾಗಿ ಕಾರಣ ಎಂಐಎಸ್ ದರವನ್ನು ಜಾರಿ ಮಾಡಲು ನಮ್ಮ ರೈತರು ಮಾಡಿದಂತಹ ಹೋರಾಟ ಅಂತ ಹೇಳ್ಬೋದು. ಇನ್ನ ಮುಂದೆ ಕೂಡ ಕೆಲವು ದಿನಗಳಲ್ಲಿ ಉತ್ತಮವಾದ ದರ ಸಿಗುವಂತಹ ನಿರೀಕ್ಷೆ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಎಂಐಎಸ್ ಕಡತವನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದೆ. ಕೆಲವು ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಮನವಿಯನ್ನು ಅಂಗೀಕಾರ ಮಾಡಿದರೆ ಸ್ವಲ್ಪ ದಿನದಲ್ಲಿಯೇ ಎಂಐಎಸ್ ದರ ಜಾರಿಯಾಗುವಂತಹ ನಿರೀಕ್ಷೆ ಇದೆ. ಎಂಐಎಸ್ ದರ ಜಾರಿ ಆಗ್ತಾ ಇದೆ ಅಂತ ನಮಗೊಂದು ಸುದ್ದಿ ಬಂದರೂ ಕೂಡ ಲೋಕಲ್ ಮಾರ್ಕೆಟ್ನಲ್ಲಿ ಉತ್ತಮವಾದ ದರ ಸಿಗುವಂತಹ ನಿರೀಕ್ಷೆ ಇದ್ದೇ ಇದೆ. ಹಾಗಾಗಿ ಶುಂಠಿಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿರೋರು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ದರ ಸಿಕ್ಕೇ ಸಿಗುತ್ತೆ. ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಇವತ್ತಿನ ಶುಂಠಿ ದರ ₹1,800 ಡ್ರೈ ಇದೆ ಹಾಗೂ ₹2,000 ವಾಷಿಂಗ್ ಇದೆ. ಒಂದೊಂದು ಏರಿಯಾದಲ್ಲೂ ಕೂಡ ಒಂದೊಂದು ದರ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಿನಿಮಮ್ ಪ್ರೈಸ್ ಅಂದ್ರೂ ಕೂಡ 1,800ರಿಂದ ಕೆಳಗಡೆ ಅಂತೂ ಯಾರು ಕೂಡ ಮಾರಾಟ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಉತ್ತಮವಾದ ದರ ಸಿಗುವಂತಹ ನಿರೀಕ್ಷೆ ಇದೆ. ಎಂಐಎಸ್ ಕಡತವನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿದೆ ಅಂತ ಹೇಳಿ ಏನಾದರೂ ದೊಡ್ಡದಾಗಿ ಸುದ್ದಿ ಆದ್ರಂತೂ ಇನ್ನೂ ಕೂಡ ದರ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ಎಂಐಎಸ್ ದರದ ಬಗ್ಗೆ ಪ್ರತಿ ಹಂತದಲ್ಲೂ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.